ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ತೀನ ನನ್ನ ಒಂದು ಹ್ಯಾಕ್ನಿನ ನಾನು ಹೇಗೆ ಕ್ಲಿಯರ್ ಮಾಡ್ಕೊಂಡೆ ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನನಗೆ 4 ಇಯರ್ಸ್ ಇಂದ ಹಾರ್ಮೋನಲ್ ಆಕ್ನೆ ಇತ್ತು. ಇದು ನನಗೆ ನನ್ನ ಬೇಬಿ ಹುಟ್ಟಿದ ಮೇಲೆ ಅಂದ್ರೆ ನನ್ನ ಮಗಳು ಹುಟ್ಟಿ 1.5 ಇಯರ್ಸ್ ಆದ್ಮೇಲೆ ನನಗೆ ಆಕ್ನಿ ಕಾಣಿಸ್ಕೊಳೋದಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ 1-2 ಆ ತರ ಅನಿಸ್ತಿತ್ತು, ಬಟ್ ಹೋಗ್ತಾ 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 ಫುಲ್ ಈ ಕಡೆ ಸೈಡ್ ಹಣೆ ಮೇಲೆ ಆಗಿರ್ಬೋದು ಫುಲ್ ಆಗ್ತಿತ್ತು. ಜಾಸ್ತಿ ನನಗೆ ಚೀಕ್ಸ್ ಮೇಲೆ ಜಾಸ್ತಿ ಹಾಕ್ತಿದ್ದು. ಸೊ ನಾನು ಇಲ್ಲಿ ಫೋಟೋ ಶೇರ್ ಮಾಡಿರ್ತೀನಿ ನನಗೆ ಯಾವ ತರ ಹ್ಯಾಕ್ನಿ ಇತ್ತು ಅಂತ ಹೇಳ್ಬಿಟ್ಟು. ಇಷ್ಟು ಹ್ಯಾಕ್ನಿನ ನಾನು ಹೇಗೆ ಕ್ಲಿಯರ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಇವತ್ತು. ನನಗೆ ಈ ತರ ಹ್ಯಾಕ್ನಿ ಆದಾಗ ಫಸ್ಟ್ ನಾನು ಒಂದು ಡೆರ್ಮಟಾಲಜಿಸ್ಟ್ ಹತ್ರ ಹೋದೆ ಫಸ್ಟ್ ಟ್ರೀಟ್ಮೆಂಟ್ ತಗೊಳೋದಕ್ಕೆ. ಅಲ್ಲಿ ಹೋದ್ಮೇಲೆ ಅವರು ಒಂದ್ ಸ್ವಲ್ಪ ಕ್ರೀಮ್ಸು, ಫೇಸ್ ವಾಷಸ್ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. 1 ಮಂತ್ 1.5 ಮಂತ್ ಆಗಂಗ್ ಕೊಡ್ತಾರೆ. ಅವಾಗ ಟೆಂಪ್ರವರಿಯಾಗಿ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಯಾವಾಗ ನಾವು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀವೋ ಮತ್ತೆ ಆಕ್ನಿ ವಾಪಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಫಸ್ಟ್ ಹೋಗಿದ್ದು ಡೆರ್ಮಟಾಲಜಿಸ್ಟ್ ಹತ್ರ. ಆಕ್ನಿ ಎಲ್ಲ ಏನೋ ಕಮ್ಮಿ ಆಯ್ತು. ಆಲ್ಮೋಸ್ಟ್ ಒಂದು 6 ಮಂತ್ಸ್ to 7 ಮಂತ್ಸ್ ನನಗೆ ಕ್ಲಿಯರ್ ಆಗಿತ್ತು ಸ್ಕಿನ್. ಮತ್ತೆ 6-7 ಮಂತ್ಸ್ ಆದ್ಮೇಲೆ ಮತ್ತೆ ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಆಕ್ನಿ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಮತ್ತೆ ನಾನು ಎಗೇನ್ ಏನ್ ಮಾಡ್ದೆ, ಇನ್ನೊಂದು ಡೆರ್ಮಟಾಲಜಿಸ್ಟ್ ನೋಡ್ದೆ. ಬೇಡ ಅವ್ರು ಚೆನ್ನಾಗಿ ನೋಡಲ್ವೇನೋ, ಬೇರೆ ನೋಡೋಣ, ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಡೆರ್ಮಟಾಲಜಿಸ್ಟ್ ಹತ್ರ ಹೋದೆ. ಅಲ್ಲಿ ಇದ್ದಿದ್ದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಅವರು ಟ್ರೀಟ್ಮೆಂಟ್ ನನಗೇನು ಸರಿ ಹೋಗ್ಲಿಲ್ಲ. ಯಾಕೋ ಅಡ್ಜಸ್ಟ್ ಆಗ್ಲಿಲ್ಲ. ಅವ್ರು ಕೊಟ್ಟಿದ್ದು ಏನ್ ಟ್ಯಾಬ್ಲೆಟ್ಸ್ 1 ಮಂತ್ ಇರುತ್ತೋ ಆ 1 ಮಂತ್ ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಮತ್ತೆ ಆಕ್ನಿ ಬರಕ್ ಸ್ಟಾರ್ಟ್ ಆಯ್ತು. ಆ ಟ್ಯಾಬ್ಲೆಟ್ ನುಂಗ್ತಾ ಇದ್ರೆ ಮಾತ್ರ ಆಕ್ನಿ ಹೋಗ್ತಾ ಇತ್ತು. ಆ ಟ್ಯಾಬ್ಲೆಟ್ ನುಂಗಕ್ ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ಫುಲ್ ಆಕ್ನಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಮತ್ತೆ ಇದು ಟೆಂಪ್ರವರಿ, ಎಷ್ಟ್ ದಿನ ಅಂತ ಈ ತರಾನೇ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಮತ್ತೆ ಅಲ್ಲೂನು ನಾನು ಡ್ರಾಪ್ ಆದೆ. ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಂಡೆ. ನನಗೆ ಆಕ್ನಿ ಒಂಚೂರು ಕ್ಲಿಯರ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಹೋದೆ. ಇದು ವರ್ಕ್ ಆಗಿಲ್ಲ. ನನ್ಗೆ ಅದಾದ್ರೂ ವರ್ಕ್ ಆಗುತ್ತೇನೋ ಅಂತ, ಬಟ್ ಅದು ಕೂಡ ಫ್ಲಾಪ್ ಆಯ್ತು. ಹೋಮಿಯೋಪತಿ ಟ್ರೀಟ್ಮೆಂಟ್ ನನಗೆ ವರ್ಕ್ ಆಗ್ಲಿಲ್ಲ. ಸೊ ಏನ್ ಮಾಡೋದೀಗ, ಆಕ್ನಿ ಬರ್ತಾನೆ ಇದೆ. ನನ್ಗೆ ಎಲ್ಲೂ ಆಚೆ ಹೋಗೋದಕ್ ಆಗ್ತಾ ಇಲ್ಲ. ನನಗೆ ಫುಲ್ ಸ್ಟ್ರೆಸ್ ಆಗ್ಬಿಟ್ಟೆ. ನನ್ಗೆ ಇಷ್ಟೊಂದು ಆಕ್ನಿ ಇದೆ, ಅದ್ ಬೇರೆ ಸ್ವಲ್ಪ ಫೇರ್ ಆಗಿದ್ದೀನಿ, ಫುಲ್ ರೆಡ್ ನಾನು ಪಿಕ್ಚರ್ಸ್ ಹಾಕ್ತೀನಿ ನನ್ಗೆ ಯಾವ ತರ ಇತ್ತು ಅಂತ. ಅಷ್ಟು ಆಗ್ತಾ ಇದೆ. ಹೇಗ್ ನಾನು ಆಚೆ ಹೋಗೋದು? ಆಚೆ ಹೋದ್ರೆ ಎಲ್ರು ನೋಟಿಸ್ ಮಾಡಿ ಕೇಳ್ತಿದಾರೆ. ಒಂಥರ ಬಹಳ ಮುಜುಗರ ಆಗೋದು. ನಾನ್ ಮನೇಲೇ ಇದ್ಬಿಡ್ತಿದ್ದೆ. ನಾನೆಲ್ಲೂ ಆಚೆನೆ ಹೋಗ್ತಾ ಇರ್ಲಿಲ್ಲ. ಸೊ ಅವಾಗ ನಾನೇ ಡಿಸೈಡ್ ಮಾಡ್ಕೊಂತೀನಿ, ನನಗಿರೋದು ಹಾರ್ಮೋನಲ್ ಹ್ಯಾಕ್ನಿ. ಹಾರ್ಮೋನ್ಸ್ ಒಂದ್ಸರಿ ಬ್ಯಾಲೆನ್ಸ್ ಆದ್ರೆ ನನಗೆ ಆಕ್ನಿ ಹೋಗುತ್ತೆ, ತನಿಗ್ ತಾನೇ ಕಮ್ಮಿ ಆಗುತ್ತೆ. ಸೊ ನಾನೇ ಯಾಕೆ ಟ್ರೈ ಮಾಡ್ಬೋದು, ಸುಮ್ನೆ ಇಷ್ಟೊಂದೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಂಡೆ, ನಾನೇ ಟ್ರೈ ಮಾಡೋಣ ಏನಾದ್ರೂನು ಅಂತ ಹೇಳಿ. ಸೊ ಅವಾಗ ನಾನು ಸ್ವಲ್ಪ ಡಯಟ್ ಅಲ್ಲಿ ಚೇಂಜ್ ಮಾಡಿದೆ, ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ಯಾವ ತರ ರಿಸಲ್ಟ್ ಕೊಡ್ತು ಅಂದ್ರೆ, ಸೊ ನಾನು ಫಸ್ಟ್ ಟ್ರೈ ಮಾಡಿದ್ದು ನೋ ಜಂಕ್. ಕಂಪ್ಲೀಟ್ ಆಗಿ ಜಂಕ್ ಬಿಟ್ಟೆ ನಾನು. ಕಂಪ್ಲೀಟ್ ಆಗಿ ಜಂಕ್ ಅಂದ್ ಏನು ತಿಂತಾ ಇರ್ಲಿಲ್ಲ. ಹೋಮ್ ಕುಕ್ಡ್ ಫುಡ್, ನಾನೇ ಮಾಡಿದ್ದಂತ ಅಡಿಗೆ, ಮನೇಲಿ ಮಾಡಿದ ಅಡಿಗೆ ಮಾತ್ರ ನಾನು ತಿಂತಾ ಇದ್ದೆ. ಹೊರಗಡೆ ನನ್ ಮಗಳು, ನನ್ನ ಹಸ್ಬೆಂಡ್ ಎಲ್ಲ ಪಿಜ್ಜಾ ತಿಂತಾ ಇದ್ರು, ಬರ್ಗರ್ ತಿಂತಾ ಇದ್ರು. ನಾನು ನೋಡ್ತಾನೂ ಇರ್ಲಿಲ್ಲ, ನಾನು ತಿಂತಾನೂ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಜಂಕ್ ಅವಾಯ್ಡ್ ಮಾಡಿದೆ. ಆಯಿಲ್ ಫ್ರೈಡ್ ಮಾಡಿರೋದು ಆ ತರದ ಐಟಮ್ಸ್ ಅವಾಯ್ಡ್ ಮಾಡಿದೆ. ಮನೇಲಿ ಅವಾಗ ಅಪರೂಪಕ್ಕೆ ತಿಂತಿದ್ದೆ, ಬಟ್ ತುಂಬಾ ಜಾಸ್ತಿ ಏನ್ ತಿನ್ನೋದಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಮೇನ್ ಸ್ವೀಟ್ಸ್, ಫುಲ್ ನಾನು ಸ್ವೀಟ್ಸ್, ಶುಗರ್ ಎಲ್ಲ ಬಿಟ್ಟೆ. ಶುಗರ್ ಡೈಲಿ 2 ಟೈಮ್ಸ್ ನಾನು ಹಾಲು ಕುಡಿತಾ ಇದ್ದೆ, ಕಾಫಿ ಅಥವಾ ಹಾಲು ಕುಡಿತಾ ಇದ್ದೆ. ನನಗೆ ಮಿಲ್ಕ್ ಇಂದ ಟ್ರಿಗರ್ ಇರ್ಲಿಲ್ಲ, ಸೊ ನಾನು ತಗೊಂತಾ ಇದ್ದೆ. ಆದ್ರೆ ಎಕ್ಸ್ಟ್ರಾ ಸ್ವೀಟ್ಸ್ ಅಂತ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಬಿಟ್ಟೆ ನಾನು. ಓನ್ಲಿ ಫ್ರೂಟ್ಸ್ ಮಾತ್ರ ತಗೊಂತಾ ಇದ್ದೆ. ಎಕ್ಸ್ಟ್ರಾ ಸ್ವೀಟ್ಸು, ಕೇಕು ಆ ತರ ಆಗಿರ್ಬೋದು, ಕಂಪ್ಲೀಟ್ ಆಗಿ ಅದನ್ನು ಬಿಟ್ಟೆ ನಾನು. ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಅಂದ್ರೆ ನನಗೆ ಅಷ್ಟು ವರ್ಕೌಟ್ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ವಾಕಿಂಗ್ ಮಾಡ್ತಾ ಇದ್ದೆ. ಮನೇಲೆ ಥ್ರೆಡ್ಮಿಲ್ ತರಿಸ್ಕೊಂಡು ಮನೇಲೆ ಏನಿಲ್ಲ ಅಂದ್ರೆ ಒಂದು 3.5 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೆ. ಚೆನ್ನಾಗಿ ಸ್ವೆಟ್ ಆಗ್ಬೇಕು. ಸ್ವೆಟ್ ಎಲ್ಲ ನಮ್ ಫೇಸ್ ಇಂದ ನೀಟಾಗಿ ಆಚೆ ಬರ್ಬೇಕು. ಅಲ್ಲಿವರೆಗೂ ವಾಕ್ ಮಾಡ್ತಾ ಇದ್ದೆ ನಾನು. ಇವೆಲ್ಲದ್ರ ಜೊತೆಗೆ ಮೇನ್ ಚೆನ್ನಾಗಿ ಸೊಪ್ಪು, ತರಕಾರಿ,
ನಿಮ್ಮ ಒಂದು ಪ್ರೋಟೀನ್ ಏನಿರುತ್ತೆ, ನೀವು ಚಿಕನ್ ತಿನ್ನಂಗಿದೆ ಚಿಕನ್ನು, ಎಗ್ಗು, ಅಥವಾ ನೀವು ಪನ್ನೀರ್ ವೆಜ್ ಆಗಿದ್ರೆ ಪನ್ನೀರು, ಅಥವಾ ನಿಮಗೆ ಪನ್ನೀರ್ ಟ್ರಿಗರ್ ಇದ್ರೆ ಅದು ಬಿಟ್ಟು ನಿಮಗೆ ಸೋಯಾಬೀನ್ ತಗೊಬೋದು. ಆ ಥರ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ನೀವು ವೆಜ್ ಆಗಿದ್ರೆ ಅಂತ ನೋಡ್ಕೊಂಡು ಪ್ರೋಟೀನ್ ಇಂಟೇಕ್ ತಗೊಬೋದು. ನಾನ್ ವೆಜ್ ಆಗಿದ್ರೆ ನಿಮಗೆ ಚಿಕನ್ನು ಇದರಲ್ಲೆಲ್ಲ ಸಿಗುತ್ತೆ. ಆಮೇಲೆ ನಾವು ಎಷ್ಟು ಬ್ಯಾಲೆನ್ಸ್ಡ್ ಮೀಲ್ ತಗೊಂತೀವೋ ನಮಗಷ್ಟು ನಮಗೆ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದನ್ನು ಟ್ರೈ ಮಾಡಿದೆ. ನನ್ನ ಮನೆಯಲ್ಲಿ ಡೈಲಿ 3 ಟೈಪ್ಸ್ ಫ್ರೂಟ್ಸ್ ತಿಂತಾ ಇದ್ದೆ. ಆಮೇಲೆ ಡೈಲಿ ಕುಕುಂಬರ್, ಕ್ಯಾರೆಟ್ ಮಿಸ್ ಮಾಡ್ತಾನೆ ಇರಲಿಲ್ಲ. ಡೈಲಿ 3 ಟೈಪ್ಸ್ ಫ್ರೂಟ್ಸು, ಕುಕುಂಬರ್, ಕ್ಯಾರೆಟ್. ಅದೇ ಥರ ಹೋಮ್ ಕುಕ್ಡ್ ಫುಡ್ ಎಲ್ಲ ಥರ ಸೊಪ್ಪು, ಕಾಳು, ತರಕಾರಿ, ಚಿಕನ್ನು, ಮೊಟ್ಟೆ ಎಲ್ಲನೂ ನಾನು ತಿಂತಾ ಇದ್ದೆ. ಅದ್ರ ಜೊತೆಗೆ ನೀರು. ನೀರು ಚೆನ್ನಾಗಿ ಕುಡಿಬೇಕು ಅಂದ್ರೆ ನಿಮ್ಮ ಒಂದು ಹೈಟ್ ವೆಯ್ಟಿಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಕುಡಿಬೇಕು. ಕುಡಿಬೇಕು ಅಂತ 4 ಲೀಟ್ರು 5 ಲೀಟ್ರ್ ಕುಡಿಯೋದೇನಲ್ಲ. ನನ್ನ ಒಂದು ಹೈಟ್ ವೆಯ್ಟಿಗೆ ನನಗೆ ಒಂದು 2.5 to 3 ಲೀಟರ್ ನನಗೆ ಸಾಕು. ಸೊ ನಾನು ಆಲ್ಮೋಸ್ಟ್ ಒಂದು 3 ಲೀಟರ್ ತನಕ ನೀರು ಕುಡಿತಿದ್ದೆ. ನೀರು ಚೆನ್ನಾಗಿ ಕುಡಿಬೇಕು. ಇಷ್ಟು ಮಾಡಿದ್ರಿಂದ ರಿಸಲ್ಟ್ ಏನು ನನಗೆ ತಕ್ಷಣ ಸಿಕ್ಕಿಲ್ಲ. 1 ಮಂತ್ ಸಿಗ್ಲಿಲ್ಲ, 2 ಮಂತ್ ರಿಸಲ್ಟ್ ಸಿಗ್ಲಿಲ್ಲ, 3rd ಮಂತ್ ರಿಸಲ್ಟ್ ಸಿಗ್ಲಿಲ್ಲ. 3rd ಮಂತ್ ಆದ್ಮೇಲೆ ಸ್ಲೋಲಿ ನನಗೆ ರಿಸಲ್ಟ್ ಕಾಣೋದಕ್ಕೆ ಸ್ಟಾರ್ಟ್ ಆಯ್ತು. ಡೈಲಿ ಒಂದು 4 ಆಕ್ನಿ ಇರ್ತಾ ಇತ್ತು ಫೇಸ್ ಮೇಲೆ. ಬಟ್ ಹೇಗಾಗಕ್ಕೆ ಸ್ಟಾರ್ಟ್ ಆಯ್ತು, ಹೋಗ್ತಾ 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 ಆ ಡೈಲಿ ಆದ ತಕ್ಷಣ ಒಂದು 4 ಆಕ್ಟಿವ್ ಆಕ್ನಿ ಇರೋದು, ಹೋಗ್ತಾ ಹೋಗ್ತಾ 3 ಆಯ್ತು, ಹೋಗ್ತಾ ಹೋಗ್ತಾ 2 ಆಕ್ಟಿವ್ ಆಕ್ನಿ ಆಯ್ತು, 1 ಆಯ್ತು. ಆಮೇಲೆ 1 ವೀಕಿಗೆ 1 ಆಕ್ನಿ ಬರೋದು, ಆ ಥರ ಹಾಗೇ ರೆಡ್ಯೂಸ್ ಆಗ್ತಾ ಬಂತು ಆಕ್ನಿ. ಸೊ ಫೈನಲಿ ಇಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ಮೇಲೆ 1 ಡೇ ಕಂಪ್ಲೀಟ್ ಆಗಿ ಆಕ್ನಿ ನನಗೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಚೆನ್ನಾಗಿ. ಸೊ ನಾನು ಅಷ್ಟೊಂದೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಂಡ್ಬಿಟ್ನಾ, ಇಷ್ಟು ಸಿಂಪಲ್ ಆಗಿ ಮಾಡ್ಬೋದಿತ್ತಲ್ಲ ಮನೆಯಲ್ಲಿ ಅಂತ ನನಗೆ ಅವಾಗ ಅನ್ನಿಸ್ತು. ಬಟ್ ಎಸ್, ಮಾಡ್ಬೋದು, ಮನೆಯಲ್ಲೇ ಮಾಡ್ಬೋದು. ಆದ್ರೆ ಯಾರಿಗಾದ್ರೂ ತುಂಬಾ ಸಿವಿಯರ್ ಆಕ್ನಿಸ್ ಇದ್ರೆ, ಈಗ ಕ್ರಿಸ್ಟಲ್ ಆಕ್ನಿ ಬರುತ್ತೆ, ತುಂಬಾ ದಪ್ಪ ದಪ್ಪ ಇರೋ ಕ್ರಿಸ್ಟಲ್ ಆಕ್ನಿ, ತುಂಬಾ ಸಿವಿಯರ್ ಆಕ್ನಿ ಇದ್ರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ. ಸೊ ನನಗೆ ಮಾಡ್ರೇಟ್ ಇತ್ತು ಆಕ್ನಿ, ಮಾಡ್ರೇಟ್ ಹಾರ್ಮೋನಲ್ ಆಕ್ನಿ ಇತ್ತು. ಸೊ ಅಷ್ಟು ಮಾಡ್ರೇಟ್ ಇದ್ರೆ ಸೊ ಮನೆಯಲ್ಲೇ ಕ್ಲಿಯರ್ ಮಾಡ್ಕೊಬೋದು, ಏನು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಏನಂದ್ರೆ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ನಮ್ಮ ಒಂದು ಫುಡ್ ಇಂಟೇಕು, ನಮ್ಮ ಒಂದು ಎಕ್ಸಸೈಸ್ ಆಗಿರ್ಬೋದು, ಪ್ರತಿಯೊಂದು ನೋಡ್ಕೊಂಡು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ನಾವು 3 ಮಂತ್ಸಲ್ಲಿ 100% ರಿಸಲ್ಟ್ ಕಾಣುತ್ತೆ. ಕೆಲವೊಬ್ಬರಿಗೆ 1 ಮಂತಲ್ಲೇ ರಿಸಲ್ಟ್ ಕಾಣ್ಬೋದು, ಕೆಲವೊಬ್ರಿಗೆ 2 ಮಂತ್ಸಲ್ಲಿ ಕಾಣ್ಬೋದು, ಅಥವಾ ಕೆಲವೊಬ್ರಿಗೆ 6 ಮಂತ್ಸಲ್ಲೂ ಕಾಣ್ಬೋದು. ಬಟ್ ನಾನು ಹೇಳೋದು 6 ಮಂತ್ಸ್ ತನಕ ಟ್ರೈ ಮಾಡಿ. 6 ಮಂತ್ಸ್ ಒಳಗೆ 100% ರಿಸಲ್ಟ್ ಸಿಗುತ್ತೆ. ಬಟ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ 3 ಮಂತ್ಸಲ್ಲೇ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಮೇನ್ ಥಿಂಗ್, ನಾನು ಏನೇನು ಫೇಸಿಗೆ ಹಚ್ತಿದ್ದೆ ಅಂದರೆ, ನಾನು ಕಂಪ್ಲೀಟಾಗಿ ನಾನು ಮೇಕಪ್ ಪ್ರಾಡಕ್ಟ್ಸ್ ಏನೂ ಹಾಕ್ತಿರ್ಲಿಲ್ಲ. ಬರೇ ಮಾಯ್ಶ್ಚರೈಸರ್, ಒಂದು ಗುಡ್ ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್, ಇವೆರಡೇ ಹಚ್ತಿದ್ದು. ಫೇಸ್ ವಾಶ್ ಮಾಡ್ತಿದ್ದೆ, ಒಂದು ಮಾಯ್ಶ್ಚರೈಸರು, ಒಂದು ಸನ್ಸ್ಕ್ರೀನ್, ಎರಡೇ ನಾನು ಯೂಸ್ ಮಾಡ್ತಾ ಇದ್ದು. ಬೇರೆ ಏನು ನಾನು ಪ್ರಾಡಕ್ಟ್ಸ್ ಹಚ್ತಾ ಇವಾಗ ನನ್ನ ಸ್ಕಿನ್ನಲ್ಲಿ ನೀವು ನೋಡಿದ್ರೆ ನಂದು ಆಕ್ನಿ ಎಲ್ಲ ಆಲ್ಮೋಸ್ಟ್ ಹೋಗಿದೆ. ಬಟ್ ಸ್ವಲ್ಪ ಆಕ್ನಿ ಮಾರ್ಕ್ಸ್ ಇದೆ. ಅದಕ್ಕೂ ಕೂಡ ನಾನು ಇವಾಗ ಅದನ್ನು ಹೋಗಿಸ್ಕೊಳೋದಕ್ಕೆ ನಾನು ಬೇರೆ ಬೇರೆ ಪ್ರಾಡಕ್ಟ್ಸ್ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಆಕ್ನಿ ಜರ್ನಿನ ನಾನು ಶೇರ್ ಮಾಡಿದ್ದೀನಿ. ಈ ಒಂದು ಇದರಿಂದ ನಿಮ್ಗೆ ಏನಾದರೂ ಒಂಚೂರು ಯೂಸ್ ಆಗ್ಬೋದು, ಅಥವಾ ನೀವು ಈ ಥರ ಫಾಲೋ ಮಾಡೋದ್ರಿಂದ ನಿಮಗೂ ಸ್ವಲ್ಪ ಹಾರ್ಮೋನಲ್ ಇಶ್ಯೂಸ್ ಫಿಕ್ಸ್ ಆಗ್ಬೋದು, ಹಾರ್ಮೋನಲ್ ಆಕ್ನಿಸ್ ಹೋಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು.